ದೆಹಲಿಯ ಕೆಂಪು ಕೋಟೆ ಬಳಿ ಸ್ಫೋಟ ಸಂಭವಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ್ಮಾಹುತಿ ಮಾಡಿಕೊಂಡ ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನೋದು ಪ್ರಶ್ನೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕಾರ್ಯಕರ್ತ ಈ ಡಾಕ್ಟರ್ ಉಮರ್. ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್ ಸಹಚರನಾಗಿದ್ದಾನೆ ಈ ಉಮರ್. ಈ ಹಿಂದೆ ಉತ್ತರ ಪ್ರದೇಶ, ಹರಿಯಾಣದಲ್ಲಿ ಈ ಉಮರ್ನನ್ನ ಭದ್ರತಾ ಪಡೆಯವರು ಅರೆಸ್ಟ್ ಕೂಡ ಮಾಡ್ತಾರೆ ಉಗ್ರ ಸಂಘಟನೆಯ ಕಾರ್ಯಕರ್ತ ಅನ್ನೋ ಕಾರಣಕ್ಕೆ. ತಾರಿಕ್ ಎಂಬಾತನಿಂದ ಕಾರು ಖರೀದಿ ಮಾಡಿದ್ದ ಡಾಕ್ಟರ್ ಉಮರ್. ಇದೇ ಕಾರನ್ನ ತಾರಿಕ್ ಮತ್ತೊಬ್ಬ ಸಹಚರನಿಂದ ಪಡೆದುಕೊಂಡಿದ್ದ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಈಗ ಮೂರನೇ ಸಹಚರನಿಗಾಗಿ ಪೊಲೀಸರಿಂದ ತೀವ್ರ ಶೋಧ ಕೂಡ ನಡೀತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದ್ದು, ಆತ್ಮಾಹುತಿ ದಾಳಿನ ಅನ್ನೋದು ನಿನ್ನೆಯಿಂದಲೂ ಕೂಡ ಪ್ರಶ್ನೆಯಾಗಿ ಕಾಡ್ತಾ ಇತ್ತು. ಕಾರಣ ಈಗ ಸ್ಫೋಟಕಗಳನ್ನ ತುಂಬಿಕೊಂಡು ಹೋಗೋದು ಒಂದು, ಆತ್ಮಾಹುತಿ ದಾಳಿ ಅಂದ್ರೂ ಕೂಡ ತಾನೊಬ್ನೇ ಸಾಯೋದಲ್ಲ, ಜನನಿಬಿಡ ಪ್ರದೇಶದಲ್ಲಿ ಒಂದಷ್ಟು ಜನರನ್ನ ಸಾಯಿಸಿ ಆತಂಕ ಸೃಷ್ಟಿ ಮಾಡಿ ಒಟ್ನಲ್ಲಿ ಒಂದು ವಿಧ್ವಂಸಕ ಕೃತ್ಯ ಎಸ್ಕೋ ರೀತಿಯಲ್ಲೇ ಪ್ಲಾನಿಂಗ್ಗಳಾಗುವುದು ಆತ್ಮಾಹುತಿ ದಾಳಿ ಅಂದ್ರೂ ಕೂಡ. ಅದೇ ರೀತಿ ಆತ್ಮಾಹುತಿ ದಾಳಿಗೆ ಡಾಕ್ಟರ್ ಉಮರ್ ಮುಂದಾದ್ನ ಅನ್ನುವಂಥ ಪ್ರಶ್ನೆಗಳಿದೆ. ಈ ಆಯಾಮದಲ್ಲೂ ಕೂಡ ಪೊಲೀಸರ ತನಿಖೆ ಸಾಗ್ತಾ ಇದೆ. ಬಟ್ ಈ ಉಮರ್ ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರಾಗ ಒನ್ಸ್ ಅಗೇನ್ ನಮಗೆ ಪುಲ್ವಾಮಾ ಅಟ್ಯಾಕ್ ಅದಕ್ಕೂ ಇದಕ್ಕೂ ಲಿಂಕ್ ಬರುತ್ತೆ. ಕಾರಣ ಇದೇ ಡಾಕ್ಟರ್ ಉಮರ್ ಈತನ ವಿಚಾರಗಳನ್ನ ನಾವು ಹಿನ್ನೆಲೆಯನ್ನ ಕೆದಕ್ತಾ ಹೋದಾಗ ಪುಲ್ವಾಮಾ ದಾಳಿ ಆಯ್ತಲ್ಲ, ಆ ಉಗ್ರ ಸಂಘಟನೆಯಲ್ಲಿ ಇದ್ದವರು ಕೆಲವರ ಕೈವಾಡ ಇತ್ತಲ್ಲ, ಅವರ ಜೊತೆ ಕೂಡ ಈತ ಸಂಪರ್ಕದಲ್ಲಿ ಇದ್ದ ಅಂತ. ಹಂಗಾಗಿ ಅದಕ್ಕೂ ಇದಕ್ಕೂ ಲಿಂಕ್ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಈ ಜಮ್ಮು ಕಾಶ್ಮೀರ ಭಾಗದಲ್ಲೆಲ್ಲ 3 ಜನ ವೈದ್ಯರು ಸೇರಿದಂತೆ 11 ಜನ ಉಗ್ರರ ಬಂಧನ ಆಯ್ತಲ್ಲ, ಅವರ ಜೊತೆ ಕೂಡ ನಿಕಟ ಸಂಪರ್ಕದಲ್ಲಿದ್ದ ಅಂತ. ವಿಧ್ವಂಸಕ ಕೃತ್ಯಗಳಿಗೆ ಎಲ್ಲಾ ಕಡೆ ಕೂಡ ಪ್ಲಾನಿಂಗ್ ಆಗ್ತಾ ಇತ್ತು. ಅದನ್ನ ಫೇಲ್ಯೂರ್ ಮಾಡೋ ನಿಟ್ಟಿನಲ್ಲೇ ಭದ್ರತಾ ಪಡೆಗಳು ಕೆಲವರ ಬಂಧನ ಮಾಡುತ್ತೆ. ಬಟ್ ಅದೇ ಟೆನ್ಷನ್ ಅಲ್ಲಿ ಡಾಕ್ಟರ್ ಉಮರ್ ಕೂಡ ಇದ್ದ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆತನಿಗೆ ಎಕ್ಸಾಕ್ಟ್ ಮಾಹಿತಿ ಇರಲಿಲ್ಲ. ಬಟ್ ಏಕಾಏಕಿ ಈ ಸ್ಫೋಟಕ್ಕೆ ಕಾರಣ ಆಗ್ಬಿಟ್ನಾ, ಈ ಪ್ರಶ್ನೆಗಳು ಕೂಡ ಇದೆ. ಆತ ಗಾಬರಿಯಲ್ಲೇ ಆತಂಕದಲ್ಲೇ ಈ ಕಾರಲ್ಲಿ ಸ್ಫೋಟಕಗಳನ್ನ ತುಂಬಿಕೊಂಡು ಬಂದು ಏಕಾಏಕಿ ಸ್ಫೋಟ ಆಗೋಯ್ತಾ, ಇದು ಕೂಡ ಗೊತ್ತಿಲ್ಲ. ಆ ಪ್ರಶ್ನೆ ಇದೆ. ಜೊತೆಗೆ ಆತ್ಮಾಹುತಿ ದಾಳಿ ಮಾಡ್ಕೊಳ್ಳಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಆತ ಎಂಟ್ರಿ ಕೊಟ್ಟಿದ್ನ, ಅದು ಕೂಡ ಪ್ರಶ್ನೆ. ನಾನು ಆಗ್ಲೇ ಹೇಳಿದ್ನಲ್ಲ, ಆತ್ಮಾಹುತಿ ದಾಳಿ ಅಂದ್ರೆ ಜಸ್ಟ್ ತಾನು ಮಾತ್ರ ಸಾಯೋದಲ್ಲ, ಉಳಿದವರನ್ನ ಕೂಡ ಸಾಯಿಸಬೇಕು, ಆತಂಕ ಸೃಷ್ಟಿ ಮಾಡಬೇಕು, ಇಂಥದ್ದೊಂದು ಕೃತ್ಯ ಎಸಗಬೇಕು ಅನ್ನೋ ರೀತಿಯಲ್ಲೇ ಮೈಂಡ್ ಸೆಟ್ ಮಾಡ್ಕೊಂಡು ಬಂದು ಆ ರೀತಿ ಎಕ್ಸಿಕ್ಯೂಟ್ ಮಾಡಿದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ದೃಶ್ಯ. ಹಂಗಾಗಿ ಪೊಲೀಸರ ತನಿಖೆ ಕೂಡ ಈ ಆಯಾಮದಲ್ಲಿ ಸಾಗ್ತಾ ಇದೆ ಅಂತ.